ನೀವು ನೋಡ್ತಿರೋ ಮೈ ಜುಮ್ಮೆನ್ನಿಸುವ ಈ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಹನೂರಿನದ್ದು. ಇತಿಹಾಸ ಪ್ರಸಿದ್ಧ ಶಕ್ತಿ ದೇವತೆ ಬೆಟ್ಟಳ್ಳಿ ಮಾರಮ್ಮ ಜಾತ್ರಾ ಮಹೋತ್ಸವದ ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದ್ವು. 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಧನ್ಯತರಾದರು. ಜಾತ್ರೆಯ 3ನೇ ದಿನ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಕೆಲವು ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಬಾಯಿ ಬೀಗ ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಹರಕೆಯನ್ನ ಸಲ್ಲಿಸಿದ್ರು. ಬಾಯಿ ಬೀಗ ಹಾಕಿಸಿಕೊಳ್ಳುವ ಭಕ್ತರು ಮಂಗಳವಾರ ರಾತ್ರಿಯಿಂದಲೇ ಉಪವಾಸವಿದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬೆಟ್ಟಳ್ಳಿ ಮಾರಮ್ಮನಿಗೆ ಇಷ್ಟಾರ್ಥ ನೆರವೇರಿಸುವಂತೆ ಹರಕೆ ಕಾಣಿಕೆ ಸಲ್ಲಿಸಿದ್ರು. ಕಳೆದ 10 ದಿನಗಳಿಂದ ದೊಡ್ಡ ಬಾಯಿ ಬೀಗ ಹಾಕಿಸಿಕೊಳ್ಳುವ ಭಕ್ತರು ಮಾಲೆ ಹಾಗೂ ಹಳದಿ ಬಟ್ಟೆ ಧರಿಸಿ ದೇವಸ್ಥಾನದಲ್ಲಿ ವೃತಧಾರಿಗಳಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಬೆಳಿಗ್ಗೆ ಮತ್ತು ಸಂಜೆ ತಣ್ಣೀರು ಸ್ನಾನ ಮಾಡಿ ಪೂಜೆಯನ್ನ ಸಲ್ಲಿಸಿದ್ರು. ಬುಧವಾರ ಬೆಳಿಗ್ಗೆಯಿಂದಲೇ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಮಧ್ಯಾಹ್ನ ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣ ಮುಂಭಾಗ ಸಾವಿರಾರು ಭಕ್ತರು ಸಣ್ಣ ಸಣ್ಣ ಬಾಯಿ ಬೀಗ ಹಾಕಿಸಿಕೊಂಡು ತಮ್ಮ ಭಕ್ತಿ ನಮನ ಸಲ್ಲಿಸಿದ್ರೆ, ಇನ್ನು ಮಹಿಳೆಯರು ಸೇರಿದಂತೆ ನೂರಾರು ಭಕ್ತರು 18 ರಿಂದ 25 ಅಡಿ ಉದ್ದದ ಸರಳಿನಿಂದ ಮಾಡಿದ ಬಾಯಿ ಬೀಗವನ್ನ ಹಾಕಿಸಿಕೊಂಡು ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದು ಆಂಜನೇಯ ಸ್ವಾಮಿ ದೇವಾಲಯದಿಂದ ಬೆಟ್ಟಳ್ಳಿ ಮಾರಮ್ಮ ದೇವಾಲಯದವರೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ಇದನ್ನ ಕಣ್ತುಂಬಿಕೊಳ್ಳಲು ರಸ್ತೆಯ ಇಕ್ಕೆಲಗಳಲ್ಲಿ ಭಕ್ತರ ದಂಡೆ ನೆರೆದಿತ್ತು. ಬೆಟ್ಟಳ್ಳಿ ಮಾರಮ್ಮನ ಈ ಜಾತ್ರೆಗೆ ಜನಸಾಗರವೇ ಹರಿದು ಬಂದಿತ್ತು. ರಾಜ್ಯದ ಬೆಂಗಳೂರು, ಮೈಸೂರು, ತಮಿಳುನಾಡು ಮತ್ತು ಸುತ್ತಮುತ್ತಲ ಗ್ರಾಮಗಳಾದ ಕಣ್ಣೂರು, ಮಂಗಲ, ಲೊಕ್ಕನಹಳ್ಳಿ, ಅಜ್ಜಿಪುರ, ಎಲೆಮಳ, ಬಂಡಳ್ಳಿ, ಹಲಗಾಪುರ, ಶಾಗ್ಯ ಇನ್ನಿತರ ಕಡೆಗಳಿಂದ ಆಗಮಿಸಿದ ಭಕ್ತರು ಇಷ್ಟಾರ್ಥ ದೇವಿಯನ್ನ ಪೂಜಿಸಿದ್ರು. ಹನೂರು ತಾಲೂಕು ಕೇಂದ್ರ ಸ್ಥಾನದಲ್ಲಿರುವ ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನವು ಸುಮಾರು 100 ವರ್ಷದ ಇತಿಹಾಸ ಹೊಂದಿದ್ದು ಹಿಂದಿನಿಂದಲೂ ಕೋಮು ಸೌಹಾರ್ದತೆಯ ಹಾಗೂ ಸಾಮರಸ್ಯತೆಯ ಸಂಕೇತವಾಗಿ ಜಾತ್ರಾ ಮಹೋತ್ಸವವು ನಡೆದುಕೊಂಡು ಬಂದಿದೆ. ದೇಗುಲದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆದುಕೊಂಡು ಬರ್ತಾ ಇದೆ. ಜಾತ್ರೆಯ ಮೊದಲನೇ ದಿನ ಜಾಗರ ಅಂದ್ರೆ ಪಚ್ಚೆ ಪೈರು ಕಾರ್ಯಕ್ರಮದಿಂದ ಪ್ರಾರಂಭವಾಗಿ 2ನೇ ದಿನ ತಂಪು ಜ್ಯೋತಿ, ತಾಯಿಯ ರಥೋತ್ಸವ, 3ನೇ ದಿನ ಭಕ್ತರಿಂದ ಸಣ್ಣ ಮತ್ತು ದೊಡ್ಡ ಬಾಯಿ ಬೀಗ ಕಾರ್ಯಕ್ರಮ, 4ನೇ ದಿನ ಬೆಳಗಿನ ಜಾವ ಸೂರ್ಯ ಉದಯದ ಸಮಯದಲ್ಲಿ ಅಗ್ನಿ ಎತ್ತಿ ಸೂರ್ಯದೇವನಿಗೆ ನಮಸ್ಕಾರ ಮತ್ತು ರಾತ್ರಿ RS ದೊಡ್ಡಿಕೆರೆಯಲ್ಲಿ ತೆಪ್ಪೋತ್ಸವದ ಮೂಲಕ ಜಾತ್ರೆ ಮುಕ್ತಾಯಗೊಳ್ಳುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇದೇ ಸಂಪ್ರದಾಯದಂತೆ ಈ ವರ್ಷವೂ ಜಾತ್ರೆಯ ಪೂಜಾ ಕೈಂಕರ್ಯ ಮತ್ತು ಸಂಪ್ರದಾಯಗಳು ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಭಕ್ತರಿಗೆ ಭೋಜನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. 3ನೇ ದಿನ ದೊಡ್ಡ ಬಾಯಿ ಬೀಗ ಇದ್ದ ಕಾರಣ ವಿವಿಧ ಕಡೆಗಳಿಂದ ಭಕ್ತರ ದಂಡೆ ಹರಿದು ಬಂದಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ರಾಮಪುರ, ಮಹದೇಶ್ವರ ಬೆಟ್ಟ, ಯಳಂದೂರು, ಕೊಳ್ಳೇಗಾಲ ಮುಂತಾದ ಠಾಣೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ದೇವಸ್ಥಾನ ಮುಂಭಾಗ, ಬಸ್ ನಿಲ್ದಾಣ, ಬಾಯಿ ಬೀಗ ಹಾಕಿಸಿಕೊಳ್ಳುವ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಆಯಾಕಟ್ಟಿನ ಸ್ಥಳಗಳಲ್ಲಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಇನ್ನು ಜಾತ್ರೆ ಹಿನ್ನೆಲೆಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ಸಾಗಿತ್ತು. ಕೆಲವು ಮಹಿಳೆಯರು ತಂಬಿಟ್ಟು, ಬಾಳೆಹಣ್ಣು ಹಾಗೂ ಇತರೆ ಫಲಪುಷ್ಪ ಮತ್ತು ಪ್ರಸಾದಗಳನ್ನು ಅರ್ಪಿಸಿ ಗ್ರಾಮದ ಶಕ್ತಿ ದೇವತೆ ಮಾರಮ್ಮನಿಗೆ ತಂಪೆರೆದರು. ದೇವಸ್ಥಾನದ ಪ್ರಧಾನ ಅರ್ಚಕ ಜಯಂತರಾವ್ ಶಿಂದೆ ಜಾತ್ರೆಯ ವಿಶೇಷತೆ ಮತ್ತು ಪೂಜಾ ಕೈಂಕರ್ಯಗಳ ಬಗ್ಗೆ ವಿವರಿಸಿದರು. ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು ಜಯಂತರಾವ್ ಅಂತೇಳಿ ಹನೂರು ಕ್ಷೇತ್ರದ ಅಧಿದೇವತೆ ಶ್ರೀ ಬೆಟ್ಟಳ್ಳಿ ಮಾರಮ್ಮನವ್ರನ್ನ ಆರಾಧನೆ ಮಾಡಿ ಅರ್ಚಕ ವೃತ್ತಿಯಲ್ಲಿ ಇರುವಂಥವು ನಾನು. ಕಳೆದ ಒಂದು 7-8 ತಲೆಮಾರುಗಳಿಂದಲೂ ಕೂಡ ನಮ್ಮ ಕುಟುಂಬಸ್ಥರು, ನಮ್ಮ ವಂಶಸ್ಥರು ಈ ದೇವಿಗೆ ಸೇವೆ ಸಲ್ಲಿಸ್ಕೊಂಡು ಅರ್ಚಕ ವೃತ್ತಿನ ನಿರ್ವಹಿಸ್ಕೊಂಡು ಬರ್ತಾರೆ. ಈ ಗ್ರಾಮ ಹನೂರು ಕ್ಷೇತ್ರದ ಹನೂರು ಅಧಿದೇವತೆಯಾದಂಥ ಶ್ರೀ ಬೆಟ್ಟಳ್ಳಿ ಮಾರಮ್ಮನವರ ಹಿನ್ನೆಲೆ ಏನಂತಂದರೆ, ಈಕೆ ಬನ್ನೂರು ಪಕ್ಕ ಬೆಟ್ಟಳ್ಳಿ ಅನ್ನೋ ಒಂದು ಊರಿಂದ ಗುಳೆ ಬರೋಂಥ ಜನರ ತಂಬಿಡುವ ಬುಟ್ಟಿಯಲ್ಲಿ ಒಂದು ಕಲ್ಲು ರೂಪ ಸಿಗ್ತದೆ. ಹಾಗೆ ಈ ಭಾಗದಲ್ಲಿ ಆ ಜನ ನೋಡ್ಕೊಂಡು ಬರ್ಬೇಕಾದ್ರೆ ಈ ಹನೂರಲ್ಲಿ ಆ ಕಲ್ಲು ಸ್ಥಾಪನೆ ಆಗುತ್ತೆ ಸ್ವಯಂ.
ಹೀಗಾದಾಗ ಅಲ್ಲಿ ಬಂದಂಥ ಜನರಲ್ಲಿ ಒಬ್ಬರು ಕನ್ಸಲ್ ಬಂದು ಇಲ್ಲಿ ಒಂದು ಗ್ರಾಮ ಸಂಸ್ಥೆ ಆಗುತ್ತೆ. ಈ ಗ್ರಾಮದಲ್ಲಿ ಪೂಜೆ ಪುರಸ್ಕಾರಗಳನ್ನ ನೆರವೇರಿಸಿದಂಗೆ ವರ್ಷ ಈ ರೀತಿ ಹಬ್ಬನ ನಡೆಸ್ಕೊಂಡು ಅಂತ ಹೇಳಿ ಕನ್ಸಲ್ಲಿ ಪ್ರೇರಣೆ ಆದಾಗ ಅಲ್ಲಿನ ಜನ ಒಂದಷ್ಟು ಗುಡಿನ ಕಟ್ಟಂತ ಕೆಲಸ ಮಾಡಿ ಈ ದೇವಿನ ಆರಾಧನೆ ಮಾಡ್ತಾರೆ. ತದನಂತರ ಈ ದೇವಿ ಉತ್ಸವ ಕಳೆದ 450-500 ವರ್ಷಗಳಿಂದಲೂ ಕೂಡ ಸತತವಾಗಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾನೆ ಇದೆ. ಹಾಗೆಯೇ ನಮ್ಮ ಕುಟುಂಬಸ್ಥರು ಕೂಡ 7-8 ತಲೆಮಾರಿನಿಂದ ಈ ದೇವಿನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೋಮವಾರ ದಿವಸ ಈ ಜಾತ್ರೆಗೆ 15 ದಿವಸ ಮುಂದೆನೇ ಹಬ್ಬ ಏನೋ ತಮಟೆ ಸಾರುವ ಮುಖಾಂತರ ಪ್ರತಿ ಬೀದಿಗೂ ಕೂಡ ತಮಟೆ ಸಾರದ ಮುಖಾಂತರ ಹಬ್ಬವನ್ನು ಸಾರಲಾಗಿದೆ ಅಂತ ಜನರಿಗೆ ತಿಳಿಸಲಾಗುತ್ತೆ. ತದನಂತರ ಹಬ್ಬ ಸಾರದ ತಕ್ಷಣ ಈ ಮನೆಯಲ್ಲಿ ಮಡಿ ವ್ರತದಿಂದ ಆಚರಣೆ ಮಾಡಿ ಈ ಜಾಗರೆ ಅಂತಂದರೆ ಒಂದಷ್ಟು ಕಾಳುಗಳನ್ನ ಬಿತ್ತನೆ ಮಾಡಿ ಅದನ್ನು ಮಡಿ ನೀರು ಆಚರಣೆ ಮಾಡಿ ಅದನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ. 15 ದಿವಸ ಆದಮೇಲೆ ಸೋಮವಾರ ಜಾಗರ ಸಮರ್ಪಣೆ ಆಗ್ತದೆ. ಊರಿನ ಪ್ರಮುಖ ಬೀದಿಗಳಲ್ಲಿ ಟಮಾಟೆ ವಾಸದ ಮುಖಾಂತರ ಜಾಗರಣೆ ಬಂದು ದೇವಸ್ಥಾನಕ್ಕೆ ತಂದುಕೊಡುವಂಥ ಕೆಲಸ ಮಾಡ್ತಾರೆ. ಅದ್ರ ನಾಳೆಗೆ ಬೆಳಗ್ಗೆ 5 ಗಂಟೆಗೆ ಪ್ರಾತಃಕಾಲ ತುಂಬುಜೋಡಿ ಸಮರ್ಪಣೆ ಆಗುತ್ತೆ. ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಕಳೆದ 7 ವರ್ಷದಿಂದ ರಥೋತ್ಸವ ನಡೆಸ್ಕೊಂಡು ಬರ್ತಾಗಿದೆ. ಹಾಗೆಯೇ ಗುರುವಾರ 11ರಿಂದ 12 ಗಂಟೆ ಈ ಟೈಮ್ಗೆ ಚಿಕ್ಕ ಬಾಯಿ ಬೇಗ ಒಂದು 2,000-3 ಸಾವಿರ ಬಾಯಿ ಬೇಗ ತಂದಾಗುತ್ತೆ. ದೊಡ್ಡ ಬಾಯಿ ಬೇಗ ಒಂದು 20 ಅಡಿ ಸರಳು. ಈ ಥರ ಸರಳು ಒಂದು 100-200-103 ಭಕ್ತರು ಈ ಸಲ ಒಂದು ವಾರದಿಂದನೇ ಬೆಟ್ಟಳ್ಳಿ ಮಾರಮ್ಮನ ಎದುರೇಳಿ ಮಾಲೆ ಹಾಕ್ಸ್ಕೊಂಡು ಒಂದು ಉಪವಾಸ ಬಿಟ್ಟು ಬೆಳಗ್ಗೆ ಸಂಜೆ ನಿತ್ಯ ದೇವಿ ಆರಾಧನೆ ಮಾಡಿಕೊಂಡು ಒಂದು ವಾರದ ನಂತರ ಬುಧವಾರ ಈ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಹನೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಜಾಗದಲ್ಲಿ ಬಾಯಿ ಬೀಗನ ಹಾಕ್ಸ್ಕೊಂಡು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ತೆರಳಿ ದೇವಸ್ಥಾನದ ಮುಂದುಗಡೆ ಬಾಯಿ ಬೀಗ ಕಳೆಯೋ ಕೆಲಸನ ಮಾಡ್ತಾರೆ. ತದನಂತರ ಬುಧವಾರ 12 ಗಂಟೆಯಿಂದ ವಿಶೇಷ ಅಲ್ಲಿ ಕಂಬಕಂಡು ಮೂತ್ರವಡಿನ ಕಂಬ ಕಟ್ಟಿಲ್ಲ, ಅದ್ರ ಮೇಲೆ ಅಗ್ನಿ ಸ್ಥಾಪನೆ ಆಗಿದೆ. ಅಲ್ಲಿ ಮಧ್ಯರಾತ್ರಿ 12 ಗಂಟೆಯಿಂದಲೇ ಬೆಂಕಿ ಹಾಕಿ ಆ ಬೆಂಕಿ ಕೆಂಡ ಹಾಕಿ ಬೆಳಗ್ಗೆ 6 ಗಂಟೆ ತನಕ ಕೂಡ ಬೆಂಕಿ ಉಳಿದಿದೆ. ಆ ಮಡಕೆ ತುಂಬ ಕೆಂಡ ತುಂಬಿರ್ತದೆ. ಬೆಟ್ಟಳ್ಳಿ ಮಾರಮ್ಮನ ಪೂಜೆ ಮಾಡೋಂಥ ಪ್ರಧಾನ ಅರ್ಚಕರಾದಂಥ ರಾಜೋಜಿರಾವ್ ಅಂದರೆ ನಮ್ಮ ತಂದೆ ಅವರನ್ನು ಕರ್ಕೊಂಡು ಹೋಗಿ ಕೆಳಗಡೆ ಹಳ್ಳಿ ಮರದ ಹತ್ರ ಬಿಡಿಸ್ನಾನ ಮಾಡಿಸಿ ಕಚ್ಚೆ ಉಡಿಸಿ ದೇವಿನ ಆಹ್ವಾನ ಮಾಡ್ತಾರೆ. ದೇವಿ ತದನಂತರ ಬಂದು ಅಗ್ಗಿ ಉಳಿದಿರೋಂಥ ಅಗ್ಗಿ ಕೂಡ ಎತ್ತಿ ಭಕ್ತರಿಗೆಲ್ಲ ನೆರೆದಿರೋಂಥ ಸಾವಿರಾರು ಭಕ್ತರಿಗೂ ಆಕೆ ಅಗ್ನಿ ದರ್ಶನ ಕೊಟ್ಟು ತದನಂತರ ಇವಳು ನಂಬಿರೋಂಥ ಸುತ್ತಮುತ್ತ ಕ್ಷೇತ್ರ ಜನತೆಗೆ ಮಳೆ ಬೆಳೆ ಅನ್ನೋದು ವಾಗ್ದಾನ ಇರ್ತದೆ. ಇಷ್ಟು ಬೆಟ್ಟಳ್ಳಿ ಮಾರಮ್ಮ